ಅದೇ ರೀತಿ ನಾನು ಇವತ್ತು ನಿಮ್ಮ ಮುಖಾಂತರ ಕಾಂಗ್ರೆಸ್ ಮುಖಂಡರುಗಳಿಗೆ ಕೆಲವು ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಉದಾಹರಣೆಗೆ BJPಯವರು ಕೋಮುಗಲಭೆ ಸೃಷ್ಟಿ ಮಾಡ್ತಾರೆ, ಯಶವಂತರಾವು, ಹರೀಶ್ ಅವರು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ನಿಮಗೆ ಒಂದು ವಿಡಿಯೋನ ತೋರಿಸಿ ಅನಂತರ ಮತ್ತೆ ಮಾತಾಡಲಿಕ್ಕೆ ನಾನು ಪ್ರಾರಂಭ ಮಾಡ್ತೀನಿ. ಪತ್ರಿಕಾಗೋಷ್ಠಿ ಒಳಗೆ ಆತನೇ ಹೇಳಿದ, ನಾವು ಇಮ್ರಾನ್ ಬೇಗ್ ಅವರನ್ನ ಟ್ರಾನ್ಸ್ಫರ್ ಮಾಡಿಸಿದ್ವಿ. ಇಲ್ಲಿ ಗಲಾಟೆ ಮಾಡಿದವರು ಕಾಂಗ್ರೆಸ್ ಮುಖಂಡರು, ಟ್ರಾನ್ಸ್ಫರ್ ಆಗಿದ್ದು ಪ್ರಾಮಾಣಿಕ ಅಧಿಕಾರಿ ಇಮ್ರಾನ್ ಬೇಗ್. ಅಂದರೆ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಏನು ಉಮಾ ಪ್ರಶಾಂತ್ ಅವರಿದ್ದಾರೆ, ಯಾರ ಪರವಾಗಿ ಕೆಲಸ ಮಾಡಿದ್ರು? ಹಂಗಾದ್ರೆ ಅವರು ಜಿಲ್ಲಾ ಮಂತ್ರಿ ಯಾರ ಪರವಾಗಿ ಕೆಲಸ ಮಾಡಿದ್ರು? ಇಮ್ರಾನ್ ಬೇಗ್ ಪರವಾಗಿ ನಿಂತ್ಕೊಂಡ್ರ ಅಥವಾ ಯಾರು ಗಲಾಟೆ ಮಾಡಿದ್ರಲ್ಲ ಅವ್ರ ಪರವಾಗಿ ನಿಂತ್ಕೊಂಡ್ರ? ಇದನ್ನ ದಾವಣಗೆರೆಯ ಜಿಲ್ಲೆಯ ಜನತೆಗೆ ಉಮಾ ಪ್ರಶಾಂತ್ ಮೇಡಮ್ ಅವರು ಮತ್ತು ಜಿಲ್ಲಾ ಮಂತ್ರಿಗಳು ಸ್ಪಷ್ಟಪಡಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತಂದು ಹೇಳಿದ್ದಾರೆ. SS ಮಲ್ಲಿಕಾರ್ಜುನ್ ಅವರು ಮಂತ್ರಿಯಾಗಿ 2.5 ವರ್ಷ ಕಳೆದಿದೆ. ಶಾಮನೂರು ಶಿವಶಂಕರಪ್ಪನವರು ಶಾಸಕರಾಗಿ 2.5 ವರ್ಷ ಕಳೆದಿದೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಲೋಕಸಭಾ ಸದಸ್ಯರಾಗಿ 1.5 ವರ್ಷ ಕಳೆದಿದೆ. ನಾನು ನಿಮ್ಮ ಮುಖಾಂತರ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ನೀವು ಈ ಅವಧಿ ಒಳಗೆ, ಇಂದಿನ ಅವಧಿ ಇದೆಯಲ್ಲ, ಈ ಅವಧಿ ಒಳಗೆ ಎಷ್ಟು ಅನುದಾನವನ್ನು ದಾವಣಗೆರೆ ಜಿಲ್ಲೆಗೆ ತಂದಿದ್ದೀರಿ? ಯಾವ್ಯಾವ ಅನುದಾನಗಳನ್ನು ಕಾರ್ಯಗತ ಈಗ ಮಾಡ್ತಾ ಇದ್ದೀರಿ? ಮೊನ್ನೆ ನೀವೇ ಹೇಳಿದ್ದೀರಿ 1300 ಕೋಟಿ ರೂಪಾಯಿ ನಾವು ಪೂಜೆಯನ್ನು ಮಾಡಿಸಿದ್ದೀವಿ ಅಂತ. ಎಲ್ಲೆಲ್ಲಿ ಮಾಡಿದ್ದೀರಿ? 1300 ಕೋಟಿ ರೂಪಾಯಿ ಕೆಲಸ ಎಲ್ಲೆಲ್ಲಿ ನಡೀತಾ ಇತ್ತು? ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿರಿ, ದಾವಣಗೆರೆ ಜನಕ್ಕೆ ಗೊತ್ತಾಗಲಿ ನಾವು ಇಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತಂದು ಹೇಳಿ. ಈಗ ಒಂದೇ ಮನೆಗೆ 3 ಅಧಿಕಾರ ಕೊಟ್ಟಿದ್ದಾರೆ ದಾವಣಗೆರೆ ಜನ. ನೀವು ಏನೇನು ಅನುದಾನವನ್ನು, ವಿಶೇಷ ಅನುದಾನವನ್ನು ಇರ್ಬೋದು, ಅನುದಾನ ಇರ್ಬೋದು, ಏನೇನು ತಂದಿದ್ದೀರಿ ದಾವಣಗೆರೆಗೆ ಇಲ್ಲಿವರೆಗೂ ಸಹಿತ, ಅದನ್ನೆಲ್ಲವನ್ನು ಸಹಿತ ದಾವಣಗೆರೆ ಜನತೆಗೆ ಒಂದು ಶ್ವೇತಪತ್ರವನ್ನು ಬಿಡುಗಡೆ ಮಾಡ್ರಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಎರಡನೇದು, ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ನಿಮಗೆ ಅನುದಾನ ತರಕ್ಕೆ ಯಾರು ಅಡ್ಡಿಪಡಿಸ್ತಾ ಇದ್ದಾರೆ? ಇವರಿಗೆ ಅನುದಾನ ಕೊಡಬೇಡ್ರಿ ಅಂತ ಯಾರಾದ್ರೂ ರಾಜ್ಯದ ಮುಖ್ಯಮಂತ್ರಿಗೆ ಹೋಗಿ ಹೇಳಿದೇವಾ? ಅಥವಾ ಏನಾದರೂ ಗುದ್ಲಿ ಪೂಜೆ ಮಾಡಿದರೆ ಇಲ್ಲಿ ಗುದ್ಲಿ ಪೂಜೆ ಮಾಡಬೇಡ್ರಿ ಅಂತ ತಡೆದಿದ್ದೀವ? ಯಾವ್ದು ಕಾರ್ಯಕ್ರಮ ನಾವು ನಿಮಗೆ ತಡೆಗೆ ಹಿಡಿದಿದ್ದೀವಿ ಅದನ್ನು ತಿಳಿಸ್ರಿ ನಮಗೆ. ಸಾರ್ವಜನಿಕ ಸುಮ್ಮನೆ ಬಾಯಿಗೆ ಬಂದಂಗೆ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾರೆ, ನಾವು ಇಷ್ಟು 1000 ಕೋಟಿ ತಂದೀವಿ, ಅಷ್ಟು 1000 ಕೋಟಿ ತಂದಿದ್ದೀವಿ ಅಂತಂದು ಹೇಳಿ ಏನು ಬೊಗಳೆ ಬಿಡ್ತಾ ಇದ್ದೀರಲ್ಲ, ನೀವೇ ಹೇಳ್ದಂಗೆ ಒಂದು ಶ್ವೇತಪತ್ರವನ್ನು ಹೊರಡಿಸ್ರಿ ದಾವಣಗೆರೆ ಜನಕ್ಕೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ಸಿನ ಮಾಜಿ ಮೇಯರ್ ಆಗಿರ್ತಕ್ಕಂಥ ಚಮನ್ ಸಾಹೇಬರು ಒಂದು ಮಾತನ್ನು ಹೇಳಿದರು. BJPಯವರು ಇಲ್ಲಿವರೆಗೂ ಮುಸ್ಲಿಂ ಮುಖಂಡರಿಗೆ ಯಾವುದೇ ರೀತಿಯ ಸ್ಥಾನಮಾನ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ನಿಮ್ಮ ಮುಖಾಂತರ ಚಮನ್ ಸಾಹೇಬರವರಿಗೆ BJP ಪಕ್ಷದಿಂದ ಮುಸ್ಲಿಂ ಮುಖಂಡರಿಗೆ ಏನೇನು ಸ್ಥಾನಮಾನಗಳನ್ನು ಕೊಟ್ಟಿದ್ದೇವೆ ಅಂತಕ್ಕಂಥನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಈ ದೇಶದ ಅತ್ಯುನ್ನತ ಹುದ್ದೆ ಆಗಿರ್ತಕ್ಕಂಥ ರಾಷ್ಟ್ರಪತಿ ಹುದ್ದೆಯನ್ನು ಅಬ್ದುಲ್ ಕಲಾಂ ಅವರಿಗೆ ಕೊಟ್ಟಿದ್ದು BJP ಪಕ್ಷ. ಅದೇ ರೀತಿ ಕೇಂದ್ರದಲ್ಲಿ ಜವಳಿ ಮತ್ತು ನಾಗರಿಕ ವಿಮಾನಯಾನ ಮಂತ್ರಿ ಮಾಡಿದ್ದು ಶಾನ್ ನವಾಜ್ ಹುಸೇನ್ ಅವರಿಗೆ BJP ಪಕ್ಷ. ಕೇಂದ್ರದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವರನ್ನಾಗಿ ಮತ್ತು ರಾಜ್ಯಸಭೆಯಲ್ಲಿ ಉಪನಾಯಕರಾಗಿ ಮುಖ್ತಾರ್ ಅಬ್ಬಾಸ್ ನಖ್ವಿಯನ್ನು ಮಾಡಿದ್ದು BJP ಪಕ್ಷ. ಕರ್ನಾಟಕದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹಿತ
ಮುಸ್ಲಿಂ ಮುಖಂಡರು ಬಿ ಜೆ ಪಿಯಿಂದ ಆಯ್ಕೆ ಆಗಿಲ್ಲ. ಆದರೂ ಸಹ ಯಡಿಯೂರಪ್ಪನವರು ಮೊದಲನೇ ಕ್ಯಾಬಿನೆಟ್ನಲ್ಲೇ ಸಹಿತ ಅವರನ್ನ MLC ಮಾಡಿ ಮಂತ್ರಿ ಮಾಡಿದರು, ಮಮ್ತಾಜ್ ಅಲಿ ಖಾನ್. ಅದೇ ರೀತಿ ಅನ್ವರ್ ಮಾಂಪಾಡಿ ವಕ್ಫ್ ಮಂಡಳಿ ಅಧ್ಯಕ್ಷರನ್ನ ಮಾಡಿದರು. ಇದು ನಮ್ಮ ಮಾಜಿ ಮೇಯರ್ ಚಮನ್ ಸಾಬ್ರಿಗೆ ಈ ವಿಷಯ ಗೊತ್ತಿದ್ದರೆ ಇದನ್ನು ಸ್ಪಷ್ಟಪಡಿಸ್ಕೊಳ್ರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಅದೇ ರೀತಿ ನಾವು ಇಷ್ಟೆಲ್ಲ ನಿಮಗೆ ರಾಷ್ಟ್ರದಿಂದ ಹಿಡಿದು ರಾಜ್ಯದವರೆಗೆ ನಿಮಗೆ ಅಧಿಕಾರ ಸ್ಥಾನಮಾನಗಳನ್ನು ಕೊಟ್ಟಿದ್ದೀವಿ. ನಾನು 4 ಚುನಾವಣೆ ದಾವಣಗೆರೆಯಲ್ಲಿ ಎದುರಿಸಿದೆ, MLA ವಿಧಾನಸಭಾ ಚುನಾವಣೆ. 4 MLA ಚುನಾವಣೆ ನಾನು ಸೋತಿರೋದು ಮುಸ್ಲಿಮರಿಂದನೇ ಹೊರತು ಹಿಂದೂಗಳಿಂದ ಅಲ್ಲ. ನೀವು ನೋಡ್ಕೊಂಬರ್ರಿ ನಂದು ಓಟಿನ ಎಲ್ಲ ಪ್ಯಾಟ್ರನ್ ಏನಾಗೈತಿ, ಯಾವ ಬೂತ್ನೊಳಗೆ ಎಷ್ಟೆಷ್ಟು ಓಟ್ ಬಿದ್ದೈತಿ, ನನಗೆ ಏನಾಗೈತಿ. ನಾನು 4 ಚುನಾವಣೆ ಸೋತಿರೋದು ಆಜಾದ್ ನಗರ, ಅಹಮದ್ ನಗರ, ಭಾಷಾನಗರ, ಮಂಡಕ್ಕಿ ಬಟ್ಟಿ ಲೇಔಟ್ ಇದ್ದ. ನಾವು ಇಷ್ಟೆಲ್ಲ ಕೊಟ್ಟಂಥ ಒಂದು ಕನಿಷ್ಠ ನೀವು 500 ಓಟ್ ಇದ್ರೆ ನನಗೆ 500 ಓಟ್ ಹಾಕ್ರಿ ಅಂತಲ್ಲ, ಕನಿಷ್ಠ ಒಂದು 25 ಓಟ್, ಒಂದು ಬೂತಿಗೆ ಒಂದು 25 ಓಟ್ ಆದ್ರೆ ಹಾಕ್ಬೇಕಲ್ಲ. ನಾನು ಯಾರೋ ಕೈ ತಪ್ಪಿ ಹಾಕಿದ್ದು 1 ಓಟು, ಅದು 2 ಅಂದರೆ ಭಾಳ ಆಗೋತು, 3 ಅಂದರೆ ಹೈಯೆಸ್ಟ್ ಆಗೋತು. ಈ ರೀತಿ ಓಟ್ ಕೊಟ್ಟಂತ ನೀವು BJPಯಿಂದ ನೀವು ಸ್ಥಾನಮಾನ ಕೇಳ್ತಿರಲ್ಲ ಚಮನ್ ಸಾಹೇಬ್ರೆ, ಇದು ನ್ಯಾಯನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ಹಾಲಿ ಪ್ರಾಧಿಕಾರದ ಅಧ್ಯಕ್ಷರು ಹೇಳಿದ್ದಾರೆ, ಯಶವಂತರಾವ್ಗೆ ಇನ್ನೂ MLA ಆಸೆ ಭಾಳ ಐತಿ, ಹಂಗಾಗಿ ಮುಸ್ಲಿಮರನ್ನ ಓಲೈಕೆ ಮಾಡ್ತಾ ಇದ್ದಾರೆ. ನನಗೆ ಮುಸ್ಲಿಮರ ಬಗ್ಗೆ ಅತಿಯಾದಂಥ ಪ್ರೀತಿನೂ ಇಲ್ಲ, ಅತಿಯಾದಂಥ ದ್ವೇಷನೂ ಇಲ್ಲ. ನಾನು ಹಿಂದೂ ಹಾಗೆ ಹುಟ್ಟಿದ್ದೀನಿ, ಹಿಂದೂ ಹಾಗೆ ಸಾಯ್ಲಿಕ್ಕೆ ಬಯಸ್ತೀನಿ. ಆದರೆ ನಿಮ್ಮಂಗೆ ಓಟಿಗೋಸ್ಕರ ಅವರ ಧರ್ಮದ ಟೋಪಿ ಹಾಕಿ ನಾಟಕ ಮಾಡಲ್ಲ. ನನ್ನ ಜೀವನದಲ್ಲಿ ಎಂದೂ ಸಹಿತ ನಾನು ಹೋಗಿ ಅವ್ರ ಧರ್ಮದ ಟೋಪಿ ಹಾಕ್ಕೊಂಡು ನಮಾಜ್ ಮಾಡೋದಾಗಲಿ, ನಾಟಕ ಮಾಡೋದಾಗಲಿ, ಇದನ್ನು ಯಾವುದನ್ನೂ ಮಾಡಿಲ್ಲ, ಮಾಡೋದೂ ಇಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ಹಿಂದೂ ಹಾಗೆ ಹುಟ್ಟಿದ್ದೀನಿ, ಹಿಂದೂ ಹಾಗೆ ಸಾಯ್ತೀನಿ. ಇದು ನನ್ನ ಅಚಲ ನಿರ್ಧಾರ. ನಾನು ದಿನೇಶ್ ಶೆಟ್ಟಿಯವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನೀವು ಮಾತೆತ್ತಿದ್ರೆ ಏನು ಹೇಳ್ತೀರಿ? ನಿಮ್ಮ ಬಗ್ಗೆ ಅಥವಾ ನಿಮ್ಮ ಮುಖಂಡರ ಬಗ್ಗೆ ಯಾರಾದರೂ ಸಹಿತ ಪತ್ರಿಕಾಗೋಷ್ಠಿ ನಡೆಸಿದರೆ, ಅವರ ಭ್ರಷ್ಟಾಚಾರಗಳನ್ನು ಬಯಲಿಗೆ ಎಳೆದರೆ, ಅವರ ವಿಚಾರವಾಗಿ ಏನಾದರೂ ಪತ್ರಿಕಾಗೋಷ್ಠಿ ನಡೆಸಿದರೆ, BJPಯವರು ಭ್ರಷ್ಟರು, ಕೋಮುಗಲಭೆ ಸೃಷ್ಟಿ ಮಾಡ್ತಾರೆ, ಅವ್ರ ಬಗ್ಗೆ ಏನೇನು ಆಪಾದನೆಗಳು ಮಾಡಬೇಕೋ ಅವನ್ನೆಲ್ಲವನ್ನೂ ಮಾಡ್ತಾಯಿದ್ರು. ನಾನು ಹೇಳಿದ್ದಲ್ಲ, ನಿಮ್ಮ ಇಂದಿನ ಗೃಹ ಮಂತ್ರಿ MB ಪಾಟೀಲ್ ಅವರು ಬಾಪೂಜಿ ಸಂಸ್ಥೆಯನ್ನು ಒಡ್ಕೊಂಡಿದ್ದೀರಿ ನೀವು ಅಂತಂದೇಳಿ ನೇರವಾಗಿ ಆಪಾದನೆ ಮಾಡಿದ್ದು MB ಪಾಟೀಲ್. ಅದೇ ಅವ್ರ ಮನೆಗೆ ಊಟಕ್ಕೆ ಕರೆಸಿ, ಅದು ವಿಡಿಯೋ ಊಟಕ್ಕೆ ಕರೆಸಿ ಅವ್ರಿಗೆ ಏಕವಚನದಲ್ಲಿ ನಿಂದಿಸಿದಂಥ ನಿಮ್ಮ ಮಲ್ಲಿಕಾರ್ಜುನ್, ನಾವಲ್ಲ. ನಿಮ್ಮ ಪಕ್ಷದ ಗೃಹ ಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಗೃಹ ಮಂತ್ರಿಗಳು ಬಾಪೂಜಿ ಸಂಸ್ಥೆನ ನೀವು ಒಡ್ಕೊಂಡಿದ್ದೀರಿ ಅಂತಂದು ಹೇಳಿದರು. ಅವ್ರ ಮೇಲೆ, ಅವ್ರ ಮನೆಗೆ ಊಟಕ್ಕೆ ಬಂದಂಥ ಸೌಜನ್ಯಕ್ಕಾದರೂ ಸಹಿತ ಅವ್ರ ಮೇಲೆ ವಿಶ್ವಾಸದಿಂದ ಮಾತಾಡಲಿಲ್ಲ. ನಮ್ಮ ಅಪ್ಪ ಮಕ್ಕಳ ವಿಷಯ ನಿನಗೆ ಹಾಕಬೇಕು ಅಂತಂದೇಳಿ ದೌರ್ಜನ್ಯ ನಡೆಸಿದ್ರು. ಇದು ಅವರ ಇತಿಹಾಸ. ಇನ್ನೊಬ್ಬರ ಬಗ್ಗೆ ಹೇಳ್ತಾರೆ, ದೌರ್ಜನ್ಯ ಮಾಡ್ತಾರೆ, ಕೋಮುಗಲಭೆ ಸೃಷ್ಟಿ ಮಾಡ್ತಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ.
ಆಪಾದನೆ ಮಾಡ್ತಿರಲ್ಲ, ನಿನಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇದು ಯಾವುದು ಸಹಿತ ನಾನೇನು ವಿಡಿಯೋ ಮಾಡಿದ್ದಲ್ಲ, ಮಾಧ್ಯಮದಲ್ಲಿ ಬಂದಿತ್ತು. ಎಲ್ಲವೂ ಸಹಿತ ಮಾಧ್ಯಮದಲ್ಲಿ ಬಂದಿದ್ದನ್ನೇ ನಾನಿಲ್ಲಿ ಇವತ್ತು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಯಾವುದೇ ಅವ್ರ ಮೇಲೆ ಆಪಾದನೆ ಮಾಡಿದರೆ ಆ ಆಪಾದನೆಗೆ ಉತ್ತರ ಕೊಡಲ್ಲ. ಅದು ಬಿಟ್ಟು ಬೇರೆ ಈ ಹೆಂಗಪ್ಪ ಅಂದರೆ, ಸಂತೆ ಒಳಗೆ ಕಳ್ಳ ಪರ್ಸ್ ಕದ್ದು ಓಡಕತ್ಬಿಟ್ರೆ ಕಳ್ಳ ಕಳ್ಳ ಅಂತ ಬಂದಿದ್ರೆ ಆ ಕಳ್ಳ ಇನ್ನೊಬ್ಬನೇ ಕಳ್ಳ ಕಳ್ಳ ಅಂತ ಅವನ ಕೈ ಎತ್ಕೊಂಡು ಓಡಕನ ಅಂದರೆ ತಪ್ಸಣಕ್ಕೆ. ಇದು ಕಾಂಗ್ರೆಸ್ನವರ ಗುಣ. ಹಂಗೆ ಕಳ್ಳ ಅಂತಂದೇಳಿ ಸಾಬೀತಾದರೂ ಸಹಿತ ಅದನ್ನು ಇವತ್ತವರೆಗೂ ಸಹಿತ ಯಾವುದೇ ವಿಚಾರ, ನಾನು ಕಮ್ಮಿ ಅಂದರೂ 1998ರಿಂದ ಇಲ್ಲಿವರೆಗೂ 1,000ಕ್ಕಿಂತ ಹೆಚ್ಚು ಪ್ರೆಸ್ ಮೀಟ್ ಮಾಡಿದ್ವಿ. ಅವರ ವಿರುದ್ಧ ಎಲ್ಲ ದಾಖಲೆಗಳ ಸಮೇತ ಇವತ್ತು ಸಹಿತ ನಮ್ಮ ಮನೆಯೊಳಗೆ ಎಲ್ಲ ಪತ್ರಿಕೆಗಳು, ನೀವೇ ಬರೆದಂಥ ಎಲ್ಲ ಪತ್ರಿಕೆಗಳು ನನ್ನ ಮನೆಗಿದ್ದಾವೆ. ಕಟಿಂಗ್ಸ್ ಇವತ್ತು ಇಟ್ಟಿದ್ದೇನೆ ನಾನು. 98ರಿಂದ ಇಲ್ಲಿವರೆಗೂ ಸಹಿತ ಒಂದಕ್ಕಾದರೂ ಸಹಿತ ಸ್ಪಷ್ಟವಾಗಿ ಉತ್ತರ ಕೊಡಬೇಕಲ್ಲ. ಚಾಲೆಂಜ್, ಅವರೇ ಚಾಲೆಂಜ್ ಹಾಕಿದ್ರು. ನಾನು ಹೇಳಿದೆ, ನಾನು ಯಾವುದೇ ದ್ವೇಷದಿಂದ ಅವನ್ನ ಗಾಂಡು ಅಂತ ಹೇಳಲಿಲ್ಲ. ನೀವು ಏನು ಕರೆ ಕೊಟ್ಟಿದೆಯಲ್ಲಪ್ಪ, ನಮ್ಮ ಮೇಲೆ ಆಪಾದನೆ ಮಾಡಿದೆಯಲ್ಲ, ಆ ಆಪಾದನೆಗಳನ್ನು ರುಜುವಾತು ಪಡಿಸು. ನಾನು ನಿನ್ನ ಮೇಲೆ ಮಾಡಿರ್ತಕ್ಕಂಥ ಆಪಾದನೆಗಳನ್ನು ನಾವು ರುಜುವಾತು ಪಡಿಸ್ತೀವಿ. ಮಾಡದೇ ಇದ್ದರೆ ನೀನು ಗಾಂಡು ಅಂತಂದೇಳಿ ನಾನು ಹೇಳಿರ್ತಕ್ಕಂಥದ್ದು ಸತ್ಯ. ಆದರೆ ಇವತ್ತಿನವರೆಗೂ ಸಹಿತ ನಾವು ಏನೇ ಆಪಾದನೆ ಮಾಡಲಿ, ಏನೇ ದಾಖಲೆಗಳು ಬಿಡುಗಡೆ ಮಾಡಲಿ, ಇಲ್ಲಿವರೆಗೂ ಸಹಿತ ಒಂದು ದಾಖಲೆಗಳಿಗೂ ಸಹಿತ ಉತ್ತರ ಕೊಟ್ಟಿಲ್ಲ. ಆ ದಾಖಲೆಗಳ ಸಂದು ಸಾಬೀತುಪಡಿಸಿಲ್ಲ. ಹಾಗಾಗಿ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಯಾವ ಭಾಷೆಯಲ್ಲಿ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಲ್ಲ. ನಾವು ನಮ್ಮ ದಿವಂಗತ JH ಪಟೇಲ್ರು ಅಂಥ ಗದಿಗಾರಿಕೆ ಮನುಷ್ಯನ ನಾನು ಮತ್ತೊಬ್ಬರು ನೋಡಿಲ್ಲ ನನ್ನ ಅವಧಿ ಒಳಗೆ. ಏಕೆಂದರೆ ಅವರು ಪತ್ರಿಕೆಯವರು ಕೇಳಿದಾಗ ನಿಮ್ಮ ವೀಕ್ನೆಸ್ ಏನಂದರೆ ವುಮನ್ ಆ್ಯಂಡ್ ವೈನ್ ಆ್ಯಂಡ್ ವುಮೆನ್ ಅಂತ ಹೇಳಿದರು. ದಾವಣಗೆರೆ IB ಒಳಗೆ ಒಬ್ಬ ಮೇಟಿ ಇದ್ದರು. ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ದಾಗ ನಮ್ಮ ರವೀಂದ್ರನಾಥ್ ಭಾಳ IB ಒಳಗಿರೋದು. ನಾನು ಹೋಗಿ ಕೂರ್ತಿದ್ವಿ. ಅವರು ಆ ಕಡೆ ರೂಮ್ನಾಗ ಕೂತ, ನಾವು ಈ ಕಡೆ ಕೂತ್ಕೊಂಡು, ಆ ಮೇಟಿ ಹೆಸರು ಹೇಳಲ್ಲ ಪಾಪ, ಯಾಕಂದ್ರೆ ಅವ್ರು ಬಂಧು ಬಳಗದಾರ ಇರ್ಬೋದು, ಮತ್ತು ಅವರಿಗೆ ಇದು ಇನ್ನು ಇರಿಟೇಟ್ ಆಗಬಾರ್ದು ಅಂತ ನಾವು ಅವರಿಗೆ ಕೇಳ್ತಿದ್ದೇನೆ, ಪಟೇಲ್ರು ಹೆಂಗಪ್ಪ ಏನು ಇವತ್ತು? ಅಣ್ಣ ಪಟೇಲ್ರು ದಿಲ್ದಾರ್ ಮನುಷ್ಯ ಅಣ್ಣ. ನಾವು ಸುಮ್ಮನೆ ಕಾಡ್ತಾ ಹೇಳ್ತಿದ್ವಿ, ಗುಡದಪ್ಪ ನಿನ್ನ ಮುಂದಿನ ಹಲ್ಲುಗಳು ಯಾಕೆ ಹೋಗ್ಯಾವ? ಅಣ್ಣ ಪಟೇಲ್ರು ಹೊಡೆದು ಬಿಟ್ರ, ಒಂದ್ಸತಿ ಅಮ್ಮರು ಕರ್ಕೊಂಬೋಗು ಅಂತ ಹೇಳಿದರು. ನಾನು ಬಡ ಹೋಗಿ ಕಾರಿಗ್ನೂರಿಂದ ಅಮ್ಮರು ಕರ್ಕೊಂಬಂದ್ಬಿಟ್ಟೆ. ಸಿಟ್ಟತ್ತಿ ಬಾಯಿಗೆ ಹೊಡೆದು ಅಲ್ಲಿ ಮುರಿಸ್ಬಿಟ್ರು. ಅವನು ಪಾಪ ಪ್ರಾಮಾಣಿಕ ಹೊಟ್ಟಿಪಾಡಿಗಾಗಿ ಆತ ಮಾಡ್ತಿದ್ದ. ಇಲ್ಲೊಬ್ಬನು ಆ ಥರದನ್ನದನ್ನು ಭೇಟಿ 2014ರಾಗೆ ಕಪಾಳ ಕೊಡ್ದಿದ್ರಂತೆ ಮೇಡಮ್ ಅವರು. ಇವನು ಯಾವ ಹೊಟ್ಟಿಪಾಡಿ ಮಾಡಿದ್ದ ಅನ್ನೋದೇ ಅರ್ಥ ಆಗಲಿಲ್ಲ ನನಗೆ. ಅವನಂತೂ ಹೊಟ್ಟಿಪಾಡಿಗೆ ಮಾಡಿದ್ದ ಪಾಪ ಭೇಟಿ. ಇಂಥ ಹಿನ್ನೆಲೆಗೆ ನಾವು ಉತ್ತರ ಕೊಡೋ ಅಂಥ ಪರಿಸ್ಥಿತಿ ಬಂದೈತಲ್ಲ ಅಂತ ನಮಗೆ ಅದು ದುಃಖ ನಾನು ಹೇಳೋದು. ಅದರಿಂದ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಏನೇ ಹೇಳಪ್ಪ ನೀನು, ಬೇಕಾದ್ದು ಹೇಳು. ನಮ್ಮ ಬಗ್ಗೆ ಭ್ರಷ್ಟಾಚಾರ ಮಾಡಿದವ ತಗೊಂಬ ದಾಖಲೆ. ನೋಡ್ರಿ, ನೀವು ಇಂತಿಂಥ ಭ್ರಷ್ಟಾಚಾರ ಮಾಡಿದಿರಿ, ನಿಮ್ಮ ಲೀಡರ್ಗಳು ಇಂಥ ಭ್ರಷ್ಟಾಚಾರ ಮಾಡಿದ್ದಾರೆ, ನಮ್ಮ ಹತ್ರ ದಾಖಲೆಗಳಿದೆ. ಬಾಪೂಜಿ ವಿದ್ಯಾಸಂಸ್ಥೆಯಿಂದ ಹಿಡಿದು, ಕರೆಂಟ್ ಕಳ್ತನದಿಂದ ಹಿಡಿದು, ಮೊನ್ನೆ ಏನು 1.5 ಎಕರೆ ಜಾಗ ಹೊಡ್ಕೊಂಡ್ರಲ್ಲ ಅಲ್ಲಿ ತನಕ, ಮತ್ತು ಇನ್ನೂ ಒಂದು ದೊಡ್ಡ ಹಗರಣ ಐತಿ ಸದ್ಯದ್ರಾಗ, ಅದೆಲ್ಲ ದಾಖಲೆಗಳು ತೊಗೊಂಡು ನಿಮ್ಮ ಹತ್ರ ಬರ್ತೀನಿ. ನಾನು ಹಾನಿಕೊಂಡದ್ದು ಒಂದು ದೊಡ್ಡ ಹಗರಣ ಐತಿ, ಅದೆಲ್ಲ ತೊಗೊಂಡು ಬರ್ತೀನಿ. ಅದರಿಂದ ಸುಮ್ಮನೆ ಬಾಯಿ ಚಟಕ್ಕೆ ಪತ್ರಿಕಾಗೋಷ್ಠಿ ನಡೆಸ್ಬೇಡ.
ನಾವು ಹೆಂಗೆ ನೀನು ಹೇಳಿದ ತಕ್ಷಣನೇ ಪತ್ರಿಕಾಗೋಷ್ಠಿ ನಡೆಸಿ ಚಾಲೆಂಜ್ ಮಾಡ್ತಾ ಇದೀವಿ ನಾವು. ಯಾವತ್ತೂ ಸಹಿತ ನಾನು ಎದುರು ಓಡಿ ಹೋಗಿಲ್ಲ. ಇಲ್ಲಪ್ಪ ನನ್ನ ಬಗ್ಗೆ ಏನು ಹೇಳ್ಬಿಟ್ಟಾನೆ, ನಾಳೆ ಪತ್ರಿಕೆಗೆ ಹೋಗ್ಬಿಟ್ರೆ ನನಗೆ ಏನೇನೋ ಪ್ರಶ್ನೆ ಕೇಳ್ತಾರೆ, ನಾನು ಅದಕ್ಕೆ ಹೆಂಗೆ ಆನ್ಸರ್ ಮಾಡಲಿ ಅಂತ ನಾನು ಎದುರು ಎಂದೂ ಹೋಗಿಲ್ಲ. ನೀನು ಇವತ್ತು ಪತ್ರಿಕಾಗೋಷ್ಠಿ ಕರೆದ್ರೆ ನಾನು ನಾಳೆ ದಿವಸನೇ ಕರೆದೀನಿ, ನೀವು ನೋಡ್ಕೊಂಬರ್ರಿ ಎಲ್ಲ ಪತ್ರಿಕಾಗೋಷ್ಠಿ. ಯಾವತ್ತೂ ಸಹಿತ ಬೆನ್ನು ತೋರಿಸಿ ಓಡೋಗಿಲ್ಲ. ಈಗೂ ಸಹ ನಾನು ಚಾಲೆಂಜಿಂದ ಹೇಳ್ತಾ ಇದ್ದೀನಿ, ನಿನಗೇನಾದರೂ ಸಹಿತ ಸ್ವಲ್ಪ ಕಿಂಚಿತ್ತು ರಾಜಕೀಯದಲ್ಲಿ ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಸಹಿತ ಇದ್ದರೆ ಇನ್ನು ಮುಂದೆ ಯಾವುದೇ ಪತ್ರಿಕಾಗೋಷ್ಠಿ ನಡೆಸಬೇಕಾದ್ರೆ ನಾನು ಹೆಂಗೆ ಈಗೆಲ್ಲ ವಿಡಿಯೋಗಳು ತಂದೆ, ದಾಖಲೆಗಳು ತಂದಿದ್ದೀನಿ, ಏನೇನು ನಿಮ್ಮ ಆಪಾದನೆಗಳು ಮಾಡಿದ್ದೀನಲ್ಲ ಅವೆಲ್ಲವೂ ಸಹಿತ ಮಾಹಿತಿ ಹಕ್ಕಿನಡಿಗೆ ನಿಮ್ಮ ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು, ನಿಮ್ಮ DC ಇರ್ಬೋದು, ಯಾರ್ಯಾರು ನಿಮ್ಮ ಉನ್ನತ ಅಧಿಕಾರಿಗಳಿದ್ದಾರೆ ಅವ್ರು ಕೊಟ್ಟಂಥ ಮಾಹಿತಿ ನಾನೇನು ಬರ್ಕೊಂಬಂದಿರೋದಲ್ಲ, ಅವನ್ನೆಲ್ಲ ದಾಖಲೆಗಳು ತಂದಿದ್ದೀನಿ. ನೀನು ನನ್ನಂಗೆ ತಗೊಂಬ, ಯಶವಂತರಾವ್ ನೀವು ಇಂತಿಂಥದ್ದು ಲೂಟಿ ಹೊಡೆದಿಯಪ್ಪ ಅದು ಇಡು, ಆ ಕ್ಷಣದಲ್ಲೇ ಅದು ಎಷ್ಟು ಕೋಟಿ ಬೆಲೆ ಬಾಳಿದರೂ ಸಹಿತ ಅದನ್ನು ಹಿಂದಿರುಗಿಸ್ಕೊಡ್ತೀನಿ, ಸಾರ್ವಜನಿಕವಾಗಿ ಅಪಾಲಜಿ ಕೇಳ್ತೀನಿ. ಅದೇ ರೀತಿ ನಾನೇನು ದಾಖಲೆಗಳು ಕೊಡ್ತೀನಲ್ಲ ನಿಮಗೆ, ನಗರಾಭಿವೃದ್ಧಿ ಪ್ರಾಧಿಕಾರದಾಗ ಇಂತಿಂಥವೆಲ್ಲ ಸಹಿತ ಅಕ್ರಮ ಮಾಡಿದಿರಿ, ಮಲ್ಲಿಕಾರ್ಜುನ್ ಮಂತ್ರಿ ಇದ್ದಾಗ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದ್ದಾಗ, ನೀವು ದಿನೇಶ್ ಶೆಟ್ಟಿ ನಗರಸಭಾ ಅಧ್ಯಕ್ಷರಿದ್ದಾಗ, ಕಾಂಗ್ರೆಸ್ಸಿನ ಏನೇನು ನೀವು ಅಧಿಕಾರ ಮಾಡಿದಿರಲ್ಲ, ಯಾವ ಸಂದರ್ಭದಲ್ಲಿ ಏನೇನು ಅಧಿಕಾರನ ಮಾಡಿದ, ನಗರಸಭೆ ಅಧಿಕಾರ ಇರ್ಬೋದು, ಮಹಾನಗರ ಪಾಲಿಕೆ ಅಧಿಕಾರ ಇರ್ಬೋದು, ಜಿಲ್ಲಾ ಮಂತ್ರಿ ಆಗಿರ್ಬೋದು, ಇವೆಲ್ಲ ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ಏನೇನು ಅಕ್ರಮಗಳಾಗಿದಾವಲ್ಲ, ನಾನು ಬಾಯಿ ಮಾತನ್ನೇ ತಂದರೆ ನೀವು ಸಹಿತ ಬರಿಬೇಡ್ರಿ, ನೀವು ಸಹಿತ ನಂದು ಅದನ್ನು ವಿಷಯನ ಹೈಲೈಟ್ ಮಾಡಬೇಡ್ರಿ. ನಾನು ಬಾಯಿ ಮಾತನ್ನೇ ಹೇಳಿದರೆ, ಏನೋ ಸುಮ್ಮನೆ ಉಡಾಪಿ ಹೇಳಿದರೆ, ಇತ್ತು ದಾಖಲೆ ಕೊಟ್ಟಾಗ ನೀವು ಅದನ್ನು ಬರಿ. ಇಲ್ಲಮ್ಮ, ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅವತ್ತಿಂದ ನಾನು 98ನೇ ಇಸ್ವಿಯಿಂದನೂ ಹೇಳ್ತಾ ಇದ್ದೀನಿ. ಈಗ ನಾನು ಅವರ ಮೇಲೆ ಏನೇನು ಸಮಸ್ಯೆ ಅಕ್ರಮಗಳು ನಡೆದೇವಲ್ಲ ಅವೆಲ್ಲವೂ ಸಹಿತ ಅದಕ್ಕೆ ಏನೇನು ಕ್ರಮ ವಹಿಸ್ಬೇಕು ಅವನ್ನೆಲ್ಲವನ್ನೂ ಮಾಡಿದ್ದೀವಿ. ಕಾನೂನು ತೊಡಕಿನಿಂದ ಉಳ್ಕೊಂಡಿದ್ದಾರೆ ಅಷ್ಟೇ ಹೊರತು ಬೇರೆ ಯಾವ ಕಾರಣದಿಂದನೂ ಅಲ್ಲ. ಅಲ್ಲ, ಇನ್ನೂ ಅನೇಕವಿದಾವೆ, 1 2 ಅಂತಲ್ಲ ನಾನು ಹೇಳೋದು. ಹೇಳ್ತಾ ಹೋದ್ರೆ 100 ಪಟ್ಟಿ ಇದಾವೆ. ಇನ್ನು 1 2 ಅಲ್ಲ, ಮಾತೆತ್ತಿದ್ರೆ ಸಿದ್ದೇಶ್ ಅಣ್ಣದು KDB ಜಾಗ ತೊಗೊಂಡಾರೆ. KDB ನಿಮಗೇನಾದರೂ ಸ್ವಲ್ಪ ಮಾನ ಮರ್ಯಾದೆ ಇದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ KDBಯಿಂದ ಅಕ್ವೈರ್ ಮಾಡಿಸಿ ಇವ್ರು ತೊಗೊಂಡಿದ್ದಲ್ಲ ನಾನು ಹೇಳೋದು, ಅಥವಾ ನಮ್ಮ ಸರ್ಕಾರ ಇದ್ದಾಗ ಅಲರ್ಟ್ ಮಾಡಿಸ್ಕೊಂಡಿದ್ದಲ್ಲ ನಾನು ಹೇಳಿದ್ದು. ವಿದ್ಯಾಸಂಸ್ಥೆಗೆ ನಮಗೆ ಜಾಗ ಸಾಲದಿದೆ, ಇಷ್ಟು ಎಕರೆ ಜಾಗ ಬೇಕು, ನಮಗೆ ಜಾಗ ಕೊಡ್ರಿ ಅಂತ KDBಗೆ ಕೇಳದಂಥ ಸಂದರ್ಭದಲ್ಲಿ ಅವತ್ತಿನ ಮಾರ್ಕೆಟ್ ರೇಟ್ ರೈತರಿಗೆ ಏನು ಕೊಟ್ಟಿದ್ರು ಆ ರೇಟನ್ನು ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದು. ಇವತ್ತು ಸರ್ ಅದನ್ನೇ ಹೇಳ್ತಿದ್ದೀನಿ ಈಗ. ಅಲ್ಲ, ಅದಕ್ಕೆ ನಾನು ಬರ್ತಾ ಇದ್ದೀನಿ. ಮೊನ್ನೆ ನೀವು ದರ್ಶನ್ ಅವ್ರದ್ದು ಇದನ್ನು ನೋಡಿದ್ರಿ, ನೀವು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ರೆ ಗೊತ್ತಾ, ಅದು ಎಂಥದ್ದು ವಿಶೇಷ ಬಾತುಕೋಳಿ ಅಂತ ಅವರು ಫಾರಂ ಹೌಸ್ನಲ್ಲಿ ಸಾಕಿದ್ದಾರೆ. ಅದಕ್ಕಾಗಿ ದರ್ಶನ್ ಹೆಂಡತಿ ನಂಬರ್ 1 ಅಕ್ಯೂಸ್. ದರ್ಶನ್ ಅವರಲ್ಲಿ ಏನು ಮೇಂಟೈನ್ ಮಾಡ್ತಾನಲ್ಲ ಅವ್ನು 2 ಅಕ್ಯೂಸ್, 2 ದರ್ಶನ್ 3. ಒಂದು ಬಾತುಕೋಳಿ, ವಿಶೇಷ ಬಾತುಕೋಳಿನ ಸಾಕಿದಾರ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಏನೇನು ಈ ಕಾನೂನುಗಳಿದಾವೆ ಅವನ್ನೆಲ್ಲವನ್ನೂ ಹಾಕಿ ಜಡ್ದಿದ್ದಾರೆ. ಈ ಕಾಡಿನಲ್ಲಿ ಇರತಕ್ಕಂಥ ಓಸು ಪ್ರಾಣಿಗಳು ತಿಂತೇಗಿ ಸಾಕಿದಾನೆ. ನಾವೆಲ್ಲ ಹಿಡ್ದಿದ್ದದು CCB ಪೊಲೀಸು
ಬೆಂಗಳೂರಿನಲ್ಲಿ CCB ಪೊಲೀಸ್ ಹಿಡಿದಿದ್ದು. ಬಿಡಪ್ಪ, ನಾವೇನೋ ಹೇಳ್ತೀವಿ, ಏನೋ ಪ್ರೆಸ್ ಮೀಟ್ ಮಾಡ್ತೀವಿ, ಅವ್ರು ನಮ್ಮ ವಿರುದ್ಧ ಮಾಡ್ತಾರೆ, ನಾವು ಅವ್ರ ವಿರುದ್ಧ ಮಾಡ್ತೀವಿ, ಎದ್ದು ಹೋಗ್ತೀವಿ. CCB ಪೊಲೀಸರಲ್ರಿ ಸರ್ ಹಿಡಿದಿದ್ದು. ಇದನ್ನ ಎಲ್ಲಿ ತಂದು, ದಂತ, ಕೊಂಬು ಇವನ್ನೆಲ್ಲ ಎಲ್ಲಿದ್ದ ತಂದಿ ನೀನು ಅಂತ ಕೇಳಿದಾಗ, ನಾನು SS ಮಲ್ಲಿಕಾರ್ಜುನ್ ಫಾರಂ ಹೌಸಿಂದ ತಂದೆ ಅಂತಕ್ಕಂಥದ್ದನ್ನ ಹೇಳಿದಾಗ ಅವನನ್ನು ಅಲ್ಲಿದ್ದ ಹಿಡ್ಕೊಂಬಂದ್ರು. ಇಲ್ಲಿಯೇ ಕೆಲ್ಸಕಾರ, ಅವನು ಇವ್ರ ಹತ್ರ ಇದ್ದ ಕೆಲ್ಸಕಾರ. ಇವ್ರು ತಿಂದು ಬಿಸಿ ಹಾಕಿದಂಥ ದಂತ, ಕೊಂಬು, ಚರ್ಮ ಅವನ್ನೆಲ್ಲ ಮಾರಕ್ಕೆ ಹೋಗಿದ್ದವನಲ್ಲಿ. ಅಲ್ಲಿ ಸಿಕ್ಕಿಬಿದ್ದಾಗ ಅವನನ್ನು ಇಲ್ಲಿ ಕರ್ಕೊಂಬಂದು ಇಲ್ಲಿಯ ಫಾರೆಸ್ಟ್ ಆಫೀಸರು ಅವರು ಎಲ್ಲ ಹೋಗಿ ಸ್ಥಳ ಮಾಜೂರು ಮಾಡಿ ರೆಡ್ ಹ್ಯಾಂಡ್ ಆಗಿ ಸುಮಾರು ಅಲ್ಲಿ 100ಕ್ಕೂ ಹೆಚ್ಚು ಪ್ರಾಣಿಗಳು ಸಿಕ್ತು. ಜಿಂಕೆ, ಮಲ, ಹಂದಿ, ಕಾಡಂದಿ, ಮತ್ತೆ ಮುಂಗ್ಸಿ, ಹಾವು, ಏನವು ಅಲ್ಲಿ ಏನೇನು ಬೇಕೋ ಎಲ್ಲ ಪ್ರಾಣಿಗಳು, ಕಾಡಿನಲ್ಲಿ ಇರ್ತಕ್ಕಂಥ ಓಸು ಪ್ರಾಣಿಗಳಲ್ಲಿ ಸಿಕ್ವು. ನಿರಪರಾಧಿ ಅಂತ ಬಂದ ಹೊರಗೆ. ಪಾಪ ಬಾತುಕೋಳಿ ಸಾಕ್ತಾನೆ ಇವತ್ತು ಅಕ್ಯೂಸ್ ನಂಬರ್ 1 ಆಗಿ ಕೋರ್ಟಿಗೆ ಅಡ್ಡಾಡ. ಇದು ನಮ್ಮ ಕಾನೂನಿನ ವ್ಯವಸ್ಥೆ. ಬರೀ ಬಾತುಕೋಳಿ ಪಾಪ. ಇನ್ನು ಪೂರ್ಣ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದಕ್ಕೆ ಬಹಳ ಸತಿ ಜೈಲಿಗೆ ಹೋಗಿರೋದು ಅವರು. ಅದನ್ನೇ ಹೇಳ್ತೇನಲ್ಲಣ್ಣ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಹಳ ಸತಿ ಜೈಲಿಗೆ ಹೋಗಿರೋದು. ಎಷ್ಟು ಸತಿ ಜೈಲಿಗೆ ಹೋಗ್ಯಾರ ಹೇಳ್ರಿ ನೋಡೋಣ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಎಲ್ಲ ಸರ್ಕಾರ ಇದ್ದಾಗೂ ಸಹಿತ ಏನೇನು ಯಾರ್ಯಾರ ಕಾಲು ಎಲ್ಲೆಲ್ಲಿ ಹಿಡಿಬೇಕು, ಯಾರ್ಯಾರನ್ನ ಹೆಂಗೆ ಹೋಗಿ ಅಡ್ಡ ಬೀಳ್ಬೇಕು ಅವೆಲ್ಲವೂ ಸಹಿತ ಗೊತ್ತಿದ್ದಾವೆ. ನಾವು ನೇರವಾಗಿದ್ದೀವಲ್ಲ, ನಾವು ಆ ಬದುಕು ಮಾಡಲ್ಲ. ಇವತ್ತು ಸಹಿತ ಕಾಂಗ್ರೆಸ್ಸಿನವರ ಮನೆ ಬಾಗಿಲು ಆ ಕಡೆಗೆ ಐತೆ ನಾನು ನೋಡಿಲ್ಲ. ಅವನು ಶೆಟ್ಟಿ ಏನೇನೋ ಹೇಳ್ತಾನೆ ಭಾಳ, ಏನು ಅಜಯ್ ಕುಮಾರನ್ನ, ಆಮೇಲೆ ಲೋಕೇಶಿನ. ನಾನು ಅವನಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೀನಿ. ನೀವು ನನ್ನ ಹತ್ರ ಈಗ ಮೊಬೈಲ್ನಾಗ ಐತಿ, ಅದು ತೆಗೆದು ತೋರಿಸಿದ್ರೆ ಭಾಳ ಹೊತ್ತಾಕತ್ತೆ, ಬೇಡ. ಪೂರಾ ನನ್ನ 4 ಚುನಾವಣೆನು, ಲೋಕೇಶ್ ಚುನಾವಣೆದು, ಮತ್ತು ಮೊನ್ನೆ ಅಜಯ್ ಕುಮಾರ್ ಚುನಾವಣೆ, ನಮ್ಮ MP ಅವರ 8 ಚುನಾವಣೆದು ನೀವು ನೋಡ್ಕೊಂಬರ್ರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಫಸ್ಟು 99, 98 ಮಾತ್ರ ದಾವಣಗೆರೆ ಏಕಿತ್ತು. 2004 ಏಕಿತ್ತು. 2008 ಬದಲಾವಣೆ ಆಯ್ತು, ಬೇರೆ ಬೇರೆ ಆಯ್ತು, ಉತ್ತರ ದಕ್ಷಿಣ ಆಯ್ತು. ನೀವು ನೋಡ್ಕೊಂಬರ್ರಿ, ಅಲ್ಲಿದ್ದ ಇಲ್ಲಿವರೆಗೆ ಎಷ್ಟು ಚುನಾವಣೆ ನಡೆದಾವೆ. ಆ ಎಲ್ಲ ಚುನಾವಣೆ ಸೋತಿರೋದು ನಾವು ಮುಸ್ಲಿಂ ಏರಿಯಾದಿಂದ. ಅವನು ಹೇಳ್ತಾನೆ ಅಜಯ್ ಕುಮಾರ್ಗೆ ಟಿಕೆಟ್ ಕೊಟ್ಟರೆ ಯಶವಂತರಾವ್ ವಿರೋಧ ಮಾಡ್ತಾನೆ, ಸೋಲಿಸ್ತಾನೆ ಅಂತ. ನಾನಲ್ಲಪ್ಪ ಸೋಲಿಸಿರೋದು, ಪುಣ್ಯಾತ್ಮ. ನಾವು ಎದೆಗೆ ಎದೆ ಕೊಟ್ಟು ಅವನ ಪರವಾಗಿ ಹೋರಾಟ ಮಾಡಿ ಎಲ್ಲ ಹಿಂದೂ ಬೂತ್ಗಳಿಗೆ, ಇಂಥ ಹಿಂದೂ ಬೂತ್ ಒಳಗೆ ಅವನಿಗೆ ಲೀಡ್ ಕೊಟ್ಟಿಲ್ಲ ಅಂತಂದು ಹೇಳಂದ್ರೆ ಅವ್ರಿಗೆ ಅಜಯ್ ಕುಮಾರೇ ಹೇಳ್ಬಿಡ್ಲಿ, ಇಲ್ರಿ ನನಗೆ ಇಂಥ ಹಿಂದೂ ಬೂತ್ ಒಳಗೆ ನೀವು ಲೀಡ್ ಕೊಟ್ಟಿಲ್ಲ, ನನಗೆ ಅಲ್ಲಿ ಮೋಸ ಮಾಡಿದಿರಿ. ನನ್ನ ಮಗ ಗೆದ್ದಿರೋದು 10ನೇ ವಾರ್ಡ್, 7 ಬೂತ್ ಬರ್ತಾರೆ. 7 ಬೂತಿನಿಂದ 1480 ಓಟು ಲೀಡ್ ಕೊಟ್ಟಿವೆ ಕಾಂಗ್ರೆಸ್ಗಿಂತ. 7 ಬೂತ್ನಾಗೂ 1 ಬೂತ್ನೇ ಲೀಡ್ ಇಲ್ಲ ಕಾಂಗ್ರೆಸ್. ಅದೇ ರೀತಿ ನಮ್ಮ ದೇವರಾಜ ಬಡಾವಣೆ, ಹೊಂಡ ಸರ್ಕಲ್ಲು, ದುಗ್ಗಮ್ಮಗುಡಿ ಸರ್ಕಲ್ಲು, ಕಾಯಿಪೇಟೆ, ಮತ್ತೆ ಇದು ಯಾವುದು ನಮ್ಮ ಬೇತೂರು ಅಲ್ಲ, ಇದು ಭಾರತ್ ಕಾಲೋನಿ, ಮಂಡಿಪೇಟೆ, ಇವೆಷ್ಟು ಬೂತ್ಗಳು ನೋಡ್ರಿ. ಬೇಕಾದ್ರೆ ನಾನು ಅದು ನಿಮಗೆ ಒಂದು ಸತಿ ಕೊಡ ಅಂದ್ರೆ ಜೆರಾಕ್ಸ್ ಮಾಡಿ ಕೊಡ್ತೀನಿ. ಎಲ್ಲಾದರೂ ಸಹಿತ ಹಿಂದೂ ಏರಿಯಾದಲ್ಲಿ ಅಜಯ್ ಕುಮಾರ್ಗೆ ಹಿನ್ನಡೆ ಆಗೈತಿ ಅಂತಂದು ಹೇಳಿ ತೋರಿಸಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತಗೊಳಕ್ಕೆ. ನಿಮ್ಮಂಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ನಾನು ಎಂದೂ ಜೀವನದಾಗ ಮಾಡಲ್ಲ. ನಾನು ರಾಜಕಾರಣ ಬೇಡ ಅಂದ್ರೆ ನಾನು ಮನೆಗಿರ್ತೀನಿ. ನಿಮ್ಮ ಮಹಾನ್ ನಾಯಕ SS ಮಲ್ಲಿಕಾರ್ಜುನ್ ಅವರು 1996 ಏನು ಮಾಡಿದ್ರು ಗೊತ್ತೈತೇನಪ್ಪ? ದಿನೇಶ್ ಶೆಟ್ಟಿ ಭಾಳ ಹೇಳ್ತೀಯಲ್ಲ, ಕುರುಬ ಸಮಾಜದ ಗುರುಗಳವರು ಚೆನ್ನೈ ಒಡೆಯರ್ ಅವ್ರು ಲೋಕಸಭಾ ಚುನಾವಣೆ ನಿಂತಾಗ 96ರಾಗೆ ಮುಸ್ಲಿಮರನ್ನೆಲ್ಲ ಕರೆದು ಇದೇ ಕಲ್ಲೇಶ್ವರ ರೈಸ್ ಮಿಲ್ಲೆಗೆ ಚಕ್ರ ಕೋಟ್ ಹಾಕ್ರಿ ಅಂತ ಹೇಳ್ದ. ಯಾಕೆಂದ್ರೆ ಇಂದು ಇವರು BJPಗೆ ಹಾಕೊಂಡ್ರೆ ಅವ್ರು ಹಾಕಲ್ಲ ಅಂತಂದು.
ಅದೇ ಹಿಂದೂಗಳಿಗೆಲ್ಲ ಕರೆದು BJPಗೆ ಓಟ್ ಹಾಕು ಅಂತ ಹೇಳಿ. ಚೆನ್ನೈ ಒಡೆಯರ್ ಬೆನ್ನಿ ಚೂರಿ ಹಾಕ್ಲಿಲ್ವ ಹಂಗಾರೆ? ಅದೇ ರೀತಿ ಸೈಯದ್ ಸೈಫುಲ್ಲಾ ಅವರು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿತ್ತು ಪಾಪ. ಅವರು ಏನು ಮಾಡಿದೆಪ್ಪ ನೀನು ದೊಡ್ಡ ಮನುಷ್ಯ? ನನಗೆ ಹೇಳ್ತೀಯ ಅಜಯ್ ಕುಮಾರ್ಗೆ ಸೋಲಿಸಿದ್ರು, ಲೋಕೇಶಿಗೆ ಸೋಲಿಸಿದ್ರು, ಅವರಿಗೆ ಟಿಕೆಟ್ ಕೊಟ್ಟರೆ ಇವ್ರಿಗೆ ಸಹಿಸಲ್ಲ, ಇವ್ರಿಗೆ ಸಹಿಸಲ್ಲ ಅಂತ ಬಿ ಫಾರಂ ಕಸ್ಕೊಂಡ್ರಲ್ಲಪ್ಪ ನೀವು. ಕ್ಯಾಂಡಿಡೇಟೇ ಇಲ್ದಂಗೆ ಮಾಡಿದ್ರಿ. ನಿಮಗೆ ಏನಾದರೂ ಸ್ವಲ್ಪ ರಾಜಕೀಯವಾಗಿ ಕಿಂಚಿತ್ ಏನಾದರೂ ಮಾನ ಮರ್ಯಾದೆ ಇದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ನನ್ನ ಚುನಾವಣೆ ನೋಡ್ರಿ, ಅವ್ರ ಚುನಾವಣೆ ನೋಡ್ರಿ. ನಾನು ಸೋತಿರೋದು ಮುಸ್ಲಿಂ ಏರಿಯಾದಿಂದಾನೆ, ಅಜಯ್ ಕುಮಾರ್ ಸೋತಿರೋದು ಮುಸ್ಲಿಂ ಏರಿಯಾದಿಂದಾನೆ. ನಮ್ಮ MP ಅವರು ಮೊನ್ನೆ ಸಹಿತ ನಮ್ಮ ಎಲ್ಲ ಹಿಂದೂ ಬೂತ್ ಒಳಗೆ MP ಕ್ಷೇತ್ರ ಲೀಡ್, ಎಕ್ಸೆಪ್ಟ್ ಮುಸ್ಲಿಂ ಏರಿಯಾದಿಂದ 28,000 ಲೀಡ್ ಆದ್ರು. 70 ಬೂತ್ ಬರ್ತಾವೆ ಅಲ್ಲಿ ಮುಸ್ಲಿಂ ಏರಿಯಾದಾಗ. 1, 2 ಯಾರೋ ಕೈ ತಪ್ಪಿ ಹಾಕಿದ್ದು, ಅಥವಾ ಅಲ್ಲಿ ಯಾರೋ ನಮ್ಮ ಹಿಂದೂ ಮನೆಗೆ ಇದ್ದಾರು ಓಟ್ ಹಾಕಿದ್ದು. 70 ಬೂತ್ನಾಗೂ ಸಹಿತ 1 ಮೇಲೆ ಯಾವೂ ಇಲ್ಲ ಅಂಕಿ. 28,000 ಲೀಡ್ ಆಗಿ ಸೋತಿದ್ದು ಮೊನ್ನೆ ಲೋಕಸಭೆ ಒಳಗೆ, ಲೋಕಸಭಾ ಚುನಾವಣೆ ನಮ್ಮ ದಕ್ಷಿಣ ಕ್ಷೇತ್ರದಿಂದಾನೇ. ಅದರಿಂದ ನಮ್ಮ ದಾವಣಗೆರೆ ಮೇಟಿಗೂ ಸಹಿತ ಇದು ಅರ್ಥ ಆಗಲಿ ಅಂತಂದು ಹೇಳಿದ್ದೀನಿ. ದಯಮಾಡಿ